ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಒಂದು ಸೂಪರ್ ಆದ ಗರಂ ಮಸಾಲೆ ಮಾಡುತ್ತೇನೆ. ಇದು ಅಂಗಡಿಗಿಂತಲೂ ಬಹಳ ಪರಿಮಳಭರಿತವಾಗಿರುತ್ತದೆ. ಈ ಗರಂ ಮಸಾಲೆ ವೆಜ್ಜು ನಾನ್ ವೆಜ್ಜು ಎರಡಕ್ಕೂ ಬಹಳ ಉಪಯುಕ್ತವಾಗಿರುತ್ತದೆ. ಮತ್ತು ಈ ಗರಂ ಮಸಾಲೆ ಮಾಡಿ ನೀವು ಯಾವುದೇ ಥರದ ಅಡುಗೆ ಮಾಡಿದರೂ ಯಾವ ಅಂಗಡಿಯಿಂದ ತಂದಿದ್ದೀರಾ, ಯಾವ ಬ್ರ್ಯಾಂಡ್ ಇದು, ಎಷ್ಟು ಘಮಭರಿತವಾಗಿದೆ ಎಂದು ಕೇಳುತ್ತಾರೆ. ಅಷ್ಟು ಪರಿಮಳಭರಿತವಾಗಿರುತ್ತದೆ. ನಾನು ಇಲ್ಲಿ ಗರಂ ಮಸಾಲೆ ಮಾಡಲು 3/4 ಕಪ್ಪು ಧನಿಯಾ, 10 ರಿಂದ 12 ಪಲಾವ್ ಎಲೆ ಅಥವಾ ತೇಜ್ಪತ್ತ, 10 ಗುಂಟೂರು ಮೆಣಸಿನಕಾಯಿ, 10 ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಅರ್ಧ ಬಟ್ಟಲು ದಾಲ್ಚಿನ್ನಿ, 1 ಬಟ್ಟಲು ಬಡೆ ಸೋಪು, ಅರ್ಧ ಬಟ್ಟಲು ದೊಡ್ಡ ಏಲಕ್ಕಿ, 1 ಬಟ್ಟಲು ಒಣಶುಂಠಿ ಮತ್ತು 1 ಬಟ್ಟಲು ಕಲ್ಪತ್ರಿ ಮತ್ತು 1 ಬಟ್ಟಲು ಜೀರಿಗೆ, 1 ಬಟ್ಟಲು ಚಕ್ರಮೊಗ್ಗು, ಅರ್ಧ ಬಟ್ಟಲು ಶಾಜೀರಿಗೆ ಈ ಥರ ಇರುತ್ತದೆ. ಮತ್ತು ಅರ್ಧ ಬಟ್ಟಲು ಜಾಪತ್ರೆ, 1 ಬಟ್ಟಲು ಏಲಕ್ಕಿ, ಅರ್ಧ ಬಟ್ಟಲು ಮರಾಠಿ ಮೊಗ್ಗು, 1 ಬಟ್ಟಲು ಲವಂಗ, ಅರ್ಧ ಬಟ್ಟಲು ರಾಮಪತ್ರೆ ಮತ್ತು 1 ಬಟ್ಟಲು ದೊಡ್ಡ ಜೀರಿಗೆ ಅಥವಾ ಕಪ್ಪು ಜೀರಿಗೆ ಈ ರೀತಿಯಾಗಿರುತ್ತದೆ. ಮತ್ತು 5 ರಿಂದ 6 ಜಾಜಿಕಾಯಿ ಮತ್ತು 1 ಬಟ್ಟಲು ಕಾಳು ಮೆಣಸು. ಈಗ ಒಂದು ಪಾತ್ರೆಗೆ ಜೀರಿಗೆ, ಚಕ್ರಮೊಗ್ಗು, ಬಡೆ ಸೋಪು, ಏಲಕ್ಕಿ, ಶಾಜೀರಿಗೆ, ದೊಡ್ಡ ಏಲಕ್ಕಿ, ಕಪ್ಪು ಜೀರಿಗೆ ಅಥವಾ ದೊಡ್ಡ ಜೀರಿಗೆ, ಕಾಳು ಮೆಣಸು, ಒಣಶುಂಠಿ, ಕಲ್ಪತ್ರೆ, ಜಾಪತ್ರೆ, ಇದು ರಾಮಪತ್ರೆ, ಮರಾಠಿ ಮೊಗ್ಗು, ಲವಂಗ, ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು ಮತ್ತು ಚಕ್ಕೆ, ತೇಜ್ಪತ್ತ ಅಥವಾ ಪಲಾವ್ ಎಲೆ, ಧನಿಯಾ ಮತ್ತು ಜಾಜಿಕಾಯಿ. ಈಗ ತೇಜ್ಪತ್ತವನ್ನು ಈ ಥರ ಮುರಿದು ಇಟ್ಟುಕೊಳ್ಳಬೇಕು. ಹುರಿಯುವಾಗ ಅದು ಸರಿಯಾಗುವುದಿಲ್ಲ, ಅದರಿಂದ ಮುರಿಯಬೇಕು. ನಂತರ ಅಗಲವಾದ ಪಾತ್ರೆಗೆ ಎಲ್ಲವನ್ನು ಹಾಕಿ ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಹೊತ್ತು ಹುರಿಯಬೇಕು. ಬಹಳ ಹುರಿಯಬಾರದು. ಇದು ಪುಡಿ ಮಾಡಲು ಬೆಚ್ಚಗಾದರೆ ಸಾಕು, ಆ ರೀತಿ ಹುರಿದುಕೊಳ್ಳಬೇಕು. ಈ ರೀತಿ ಹುರಿದುಕೊಂಡರೆ ಸಾಕು. ಈಗ ಹುರಿದಿದ್ದು ಆಗಿದೆ. ಆರಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತರಿಯಾಗಿ ಈ ರೀತಿ ಪೌಡ್ರ್ ಮಾಡಿಕೊಳ್ಳಬೇಕು. ಈಗ ಗರಂ ಮಸಾಲೆ ರೆಡಿ ಆಯಿತು.